ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಅಮೆರಿಕದ ಭಾರತೀಯರಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿರುವ ಮೈಸೂರು ಮೂಲದ ಡೆಕ್ಕಿಗಳ ಆತ್ಮಹತ್ಯೆ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದ್ದು, ಈ ಘೋರ ದುರಂತಕ್ಕೆ ಮೈಮೇಲೆ ಏರಿದ ಸಾಲ ಹಾಗೂ ಕಂಪನಿಯ ಸಹ ಸಂಸ್ಥಾಪಕರು ಮಾಡಿದ ಮೋಸವೇ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ ಸಮೀಪದ ನ್ಯೂ ಕ್ಯಾಸಲ್ ಗೇಟೆಡ್ ಕಮ್ಯುನಿಟಿ ಒಂದರಲ್ಲಿ ವಾಸಿಸ್ತಾ ಇದ್ದ 47 ವರ್ಷದ ಹರ್ಷ ಕಿಕ್ಕೇರಿ ತಮ್ಮ ಪತ್ನಿ ಶ್ವೇತಾ ಹಾಗೂ 10 ವರ್ಷದ ಮಗನನ್ನು ತಮ್ಮ ಮನೆಯಲ್ಲಿ ಏಪ್ರಿಲ್ ಮಧ್ಯವಾರದಲ್ಲಿ ಗುಂಡೇಟಿನಿಂದ ಕೊಂದು ತಾನೂ ಕೂಡ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತೊಬ್ಬ ಪುತ್ರ 7 ವರ್ಷದ ಬಾಲಕ ಈ ಬೀಭತ್ಸ ಕೃತ್ಯ ಕಂಡು ಭಯಭೀತರಾಗಿ ಓಡಿ ಪಕ್ಕದ ಮನೆಯಲ್ಲಿ ಜೀವ ಉಳಿಸಿಕೊಂಡಿದ್ದಾನೆ. ಅಮೆರಿಕಾದಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಉದ್ಯೋಗದಲ್ಲಿದ್ದು ಮೈಸೂರಿನಲ್ಲಿ ನವೋದ್ಯಮ ಸ್ಥಾಪಿಸಿ ಹೆಸರು ಮಾಡಿದ್ದ ಈ ಟೆಕ್ಕಿ ಮೂಲತಃ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದವರು. ಹರ್ಷ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ ಕೂಡ ಪಡೆದಿದ್ದಾರೆ. ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಮೈಕ್ರೋಸಾಫ್ಟ್ನಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದರು. ಅಲ್ಲಿ ಅವರು ರೋಬೋಟ್ಗಳನ್ನು ನಿರ್ಮಿಸುವಲ್ಲಿ ತೊಡಗಿಸಿಕೊಂಡರು. 2017ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಹರ್ಷ ಮತ್ತು ಅವರ ಪತ್ನಿ ಶ್ವೇತಾ ಮೈಸೂರಿನಲ್ಲಿ ಹೋಲೋ ವರ್ಲ್ಡ್ ಎಂಬ ರೋಬೋಟಿಕ್ ಸ್ಟಾರ್ಟಪ್ ಅನ್ನು ಸ್ಥಾಪಿಸ್ತಾರೆ. 2018ರಲ್ಲಿ ಕಂಪನಿಯು ಹೋಲೋ ಸೂಟನ್ನು ಅಭಿವೃದ್ಧಿಪಡಿಸಿತ್ತು. ಇದು ವಿಶ್ವದ ಮೊದಲ ಕೈಗೆಟುಕುವ ಹಗುರವಾದ ವೈರಸ್ ಪೂರ್ಣ ದೇಹದ ಮೋಷನ್ ಕಾಪ್ಟರ್ ಸೂಟ್ ಆಗಿತ್ತು. ಇದು ಕ್ರೀಡೆ, ಆರೋಗ್ಯ, ರಕ್ಷಣೆ, ಶಿಕ್ಷಣ, ಮನರಂಜನೆ ಮತ್ತು ಕೌಶಲ್ಯ ಅಭಿವೃದ್ಧಿಯಂತಹ ಕೈಗಾರಿಕೆಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತದೆ. ಶ್ವೇತಾ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರೆ ಹರ್ಷ ಇದರ ಸಿಇಒ ಆಗಿದ್ದರು. ಕಂಪನಿಯ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಗಳಿಸಿದ್ವು. ಇದು US, UK, ಇಸ್ರೇಲ್ಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಈ ಹೋಲೋ ವರ್ಲ್ಡ್ಗೆ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಬ್ರಾಂಡ್ ರಾಯಭಾರಿಯಾಗಿದ್ದರು. ವೀಕ್ಷಕರೇ, ಈಗ ವಿಷಯಕ್ಕೆ ಬರೋಣ. ಸಮಸ್ಯೆ ಏನಂದರೆ, ಹರ್ಷವರ್ಧನ್ ರವರು ಅಲ್ಲಿ ಅನೇಕ ಸ್ನೇಹಿತರ ಹತ್ತಿರ ಸಾಲದ ಸುಳಿಗೆ ಸಿಲುಕಿದ್ರು. ಬಹಳ ಸ್ನೇಹಜೀವಿ, ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರು. ಈಗ ಎಲ್ಲರ ಪ್ರಶ್ನೆ ಏನೆಂದರೆ, ಆತನಿಗೆ ತೊಂದರೆ ಆದರೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳಲಿ, ಅದೂ ಕೂಡ ಕಾನೂನು ರೀತಿಯಲ್ಲಿ ಅಪರಾಧವೇ. ಆದರೆ ಹೆಂಡತಿ ಮಗನಿಗೆ ಸಾಯಿಸಲಿಕ್ಕೆ ಅವರಿಗೆ ಏನು ಹಕ್ಕಿರುತ್ತೆ ನೀವೇ ಹೇಳಿ. ನವೋದ್ಯಮ ಕಂಪನಿಗಳನ್ನು ಮಾಡುವಾಗ ಇತರೆ ಅಡೆತಡೆಗಳು ಬಂದೇ ಬರ್ತವೆ. ಅದನ್ನು ಎದುರಿಸುವ ಧೈರ್ಯ ತಂದುಕೊಳ್ಬೇಕು. ಇದರ ಮಧ್ಯೆ ಅವರ ಕಾನೂನು ಸಲಹೆಗಾರರು ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ನಾನು ನಿಕಟವಾಗಿ ಕೆಲಸ ಮಾಡಿ ಸಹಾಯ ಮಾಡಲು ಬಯಸಿದ್ದ ಈ ವ್ಯಕ್ತಿ ತನ್ನ ಜೀವನಕ್ಕೆ ಅಂತ್ಯ ಹಾಡಿದ. ಆದರೆ ಅಷ್ಟರಲ್ಲೇ ಅಲ್ಲ, ಅವನು ತನ್ನ ಪತ್ನಿ ಮತ್ತು ಮಗನನ್ನು ಕೂಡ ಕೊಂದನು. ನಾನು ಆಘಾತಗೊಂಡಿದ್ದೇನೆ. ನಾನು ಮಾತು ತಪ್ಪಿದ್ದೇನೆ. ನನ್ನ ನವೀಕರಣಗಳನ್ನು ಅನುಸರಿಸ್ತಾ ಇದ್ದವರು 6 ತಿಂಗಳ ಹಿಂದೆ ನಾನು ವಿವರಿಸಿದ್ದ ಹಾಸ್ಟೆಲ್ ಸಹ ಸಂಸ್ಥಾಪಕ ಪ್ರಕರಣವನ್ನು ನೆನಪಿಸಿಕೊಂಡಿದ್ದಾರೆ. ಇಂದು ಆ ಕಥೆಯನ್ನು ಸಂಪೂರ್ಣವಾಗಿ ಹಂಚಿಕೊಂಡಿದ್ದಾರೆ. ಇದು ಸಂವೇದನೆಗಾಗಿ ಅಲ್ಲ, ಪಾಠವಾಗಲಿ, ದರ್ಶನವಾಗಲಿ, ಎಚ್ಚರಿಕೆಯಾಗಲಿ ಎಂಬ ಆಶಯದಿಂದ. ಒಬ್ಬ ಪ್ರತಿಭಾಶಾಲಿ ಸ್ಥಾಪಕ ಕೋಟ್ಯಾಂತರ ಡಾಲರ್ಗಳನ್ನು ಸಂಗ್ರಹಿಸಿದ್ದ. ಪ್ರಧಾನಿ ಅವರಿಂದ ಮಾನ್ಯತೆ ಕೂಡ ಪಡೆದಿದ್ದ. ಅನೇಕ ಒಂಟಿಯಾದ ಸ್ಥಾಪಕರಂತೆ ಅವನು ತನ್ನ ದೃಷ್ಟಿಕೋನ ಹಂಚಿಕೊಳ್ಳುವ ಸಹ ಸಂಸ್ಥಾಪಕರಿಗಾಗಿ ಹುಡುಕತೊಡಗಿದ. ಅವನು ಒಬ್ಬನನ್ನು ಕಂಡ. ಹೆಚ್ಚು ಪರಿಚಯವಿಲ್ಲದೆ ಹೋದರೂ ಅವನ ಜೊತೆ ತಕ್ಷಣವೇ ಒಪ್ಪಿಕೊಂಡು ಕೆಲವೊಂದು ದಿನಗಳ ಒಳಗೆ ಅವನನ್ನು ತನ್ನ ಕಂಪನಿಗೆ ಸೇರಿಸಿಕೊಂಡ. ಅದು ವಿಷಾದಕರವಾದ ಅಂತ್ಯದ ಆರಂಭವಾಯಿತು. ಅವನು ಸಂಶೋಧನೆ ಮತ್ತು ಹಣ ಸಂಗ್ರಹಕ್ಕಾಗಿ ವಿದೇಶಕ್ಕೆ ಹೋದಾಗ ಭಾರತೀಯ ಕಾರ್ಯಾಚರಣೆಗಳೆಲ್ಲವನ್ನ ಸಹ ಸಂಸ್ಥಾಪಕನಿಗೆ ಒಪ್ಪಿಸಿದ್ದ. ಆ ನಂಬಿಕೆ ತಪ್ಪು ಸಾಬೀತಾಯಿತು. ಅವನಿಗೇ ತಿಳಿದೇ ಸಹ ಸಂಸ್ಥಾಪಕ ಹಣವನ್ನು ದೋಚ್ತಾ ಇದ್ದ. ಬಾಕಿ ಹಣ ನೀಡದೆ ಉದ್ಯೋಗಿಗಳು, ಪೂರೈಕೆದಾರರು, ತೆರಿಗೆಗಳು, ಬಾಡಿಗೆ ಎಲ್ಲವನ್ನ ಬಾಕಿ ಬಿಡ್ತಾ ಇದ್ದ. ಅವನು ಎಚ್ಚರಿಸಿಕೊಳ್ಳುವ ವೇಳೆಗೆ ಎಲ್ಲ ವಿಳಂಬ ಆಗಿತ್ತು. ಸಾಲಗಳೊಂದಿಗೆ ಕಾನೂನು ನೋಟಿಸ್ಗಳಲ್ಲಿ ಮುಳುಗಿದ್ದ. ಸಾಲ ಕೊಟ್ಟವರು ಕೂಡ ಅವನನ್ನು ಒತ್ತಡಗೊಳಿಸ್ತಾ ಇದ್ದರು. ಅವನು ಅವರಿಂದ ತುಂಬ ಬಾಧಿತನಾಗಿ ಪೂರ್ವಜರ ಆಸ್ತಿ ಮಾರಿದ. ಅವನ 80 ವರ್ಷದ ಮುಗ್ಧ ತಾಯಿ ನನಗೆ ಸಹಾಯ ಕೋರಿ ಸಂಪರ್ಕಿಸಿದ್ದಳು. ನಾನು ಸಾಕಷ್ಟು ಸಲ ಸಹ ಸಂಸ್ಥಾಪಕ ವಿರುದ್ಧ ಕ್ರಿಮಿನಲ್ ದೂರು ನೀಡು ಎಂದು ಹೇಳಿದ್ದರೂ ಅವನು ಹಿಂಜರಿದ. ಅವನು ನಾಚಿಕೆ ಮತ್ತು ಭಯದಿಂದ ಎಲ್ಲವನ್ನ ಮುಚ್ಚಿಟ್ಟ. ಇಂದು ನಾನು ಆ ಮನುಕುಲುಕುವ ಸುದ್ದಿ ಪಡೆದೆ. ಇದರಿಂದ ನಾನು ಮರೆಯಲಾರದ ಪಾಠಗಳನ್ನು ಕಲಿತೆ. ನೀವು ಕೂಡ ಮರೆಯಬಾರದು.
ನಿಮ್ಮ ಪಾಲುದಾರರನ್ನು ಆಳವಾಗಿ ತಿಳಿದುಕೊಳ್ಳಿ. ನಂಬಿಕೆ ನೀಡಲ್ಪಡುವುದಲ್ಲ, ಗಳಿಸಬೇಕಾದದ್ದು. ಕುಟುಂಬ ಸದಸ್ಯರನ್ನು ಅನಾವಶ್ಯಕವಾಗಿ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಬೇಡಿ. ಎಚ್ಚರ ವಹಿಸಿ. ದೃಷ್ಟಿಕೋನ, ಭದ್ರತೆ, ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಿ. ಆಂಬಿಷನ್ ಇರಲಿ, ಆದರೆ ಅದು ಬೇಜವಾಬ್ದಾರಿಯ ಲಾಭದ ಹವ್ಯಾಸವಾಗಬಾರ್ದು. ಎಲ್ಲವನ್ನು ಕಳೆದುಕೊಳ್ಳೋದಕ್ಕಿಂತ ವಾಪಸ್ಸಾಗಿ ಮತ್ತೆ ನಿರ್ಮಿಸುವುದು ಉತ್ತಮ. ಶೀಘ್ರದಲ್ಲೇ ಸಹಾಯ ಪಡೆಯಿರಿ. ದೂರುಗಳನ್ನು ಮೊದಲೇ ದಾಖಲಿಸಿ. ವಿಷಕಾರಿ ಸಂಬಂಧಗಳಿಂದ ಹೊರಬನ್ನಿ. ಆದರೆ ಬೇರೆಯವರ ಜೀವನದ ಅಪಾರ ಹಾನಿ ಮಾತ್ರ ಮರಳಿ ಪಡೆಯಲು ಸಾಧ್ಯವೇ ಇಲ್ಲ. ಮಾನಸಿಕ ಆರೋಗ್ಯವೇ ಮೊದಲಿಗಿರುವುದು. ಸಹಾಯ ಬೇಕಾದರೆ ಕೇಳಿ. ಎಲ್ಲ ಕನಸುಗಳಿಂದ ದೂರವಾಗಿ ಅವನು ತನ್ನ ಕುಟುಂಬವನ್ನೇ ಕೊಂದುಬಿಟ್ಟ. ಈ ದುಃಖ ನನ್ನ ಮನಸ್ಸಿನಲ್ಲಿ ಸದಾ ಉಳಿಯಲಿದೆ. ನಾನು ಹೆಚ್ಚು ಮಾಡಬಹುದಿತ್ತು ಅನ್ನಿಸುತ್ತದೆ. ಪ್ರತಿಯೊಬ್ಬ ಉದ್ಯಮಿಗೂ ನಿಮ್ಮ ಕನಸು ಅಮೂಲ್ಯ, ಆದರೆ ನಿಮ್ಮ ಜೀವನ, ನಿಮ್ಮ ಕುಟುಂಬದ ಜೀವನ ಅದಕ್ಕಿಂತ ಬಹುಮುಖ್ಯ. ಎಷ್ಟೇ ಬುದ್ಧಿವಂತಿಕೆ ಇದ್ದರೂ, ಎಷ್ಟೇ ಉತ್ತಮ ಪದಾರ್ಥಗಳನ್ನು ನೀವು ತಯಾರು ಮಾಡಿದ್ರೂ ವ್ಯಾವಹಾರಿಕ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಎಂದು ವಿವರಿಸಿದರು. ನಮ್ಮ ತಂಡ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಗೆ ಭೇಟಿ ಕೊಟ್ಟು ಅವರು ವಾಸವಿದ್ದ ಮನೆಗೆ ಹೋದಾಗ ಅವರ ಸಂಬಂಧಿಕರು ಯಾರೂ ಇರಲಿಲ್ಲ. ಆ ಮನೆನ 20 ವರ್ಷಗಳ ಹಿಂದೆನೇ ಅಲ್ಲಿರೋರಿಗೆ ಮಾರ್ಬಿಟ್ಟಿದ್ರು. ಆ ಊರಿನಲ್ಲಿ ಇರುವ ಎಲ್ಲ ಆಸ್ತಿಗಳನ್ನು ಮಾರಿರುವುದು ಕಂಡುಬಂತು. ಆ 80 ವರ್ಷದ ವಯಸ್ಸಾದ ತಾಯಿ ಕೂಡ ಮೈಸೂರಿನಲ್ಲಿ ವಾಸವಾಗಿರುವ ಬಗ್ಗೆ ಮಾಹಿತಿ ಸಿಕ್ತು. ಸರ್, ನಿಮ್ಮ ಹೆಸರು ಸರ್? ರಾಘವೇಂದ್ರ ಅಂತ ಹೇಳ್ಬಿಟ್ಟು. ಅವರ ತಂದೆ ವಾಸ ಆಗಿದ್ದಂಥ ಮನೆ ಇದೇನಾ ಸರ್ ಇದು? ಹೌದು, ಅವ್ರ ಮನೆಯೇ ಇದು. ಅವ್ರ ಮನೆ ತಗೊಂಡು ನಾವು ಇಲ್ಲೇ ಇದ್ದೀವಿ. ಇಲ್ಲಿ ಏನಾರ ಚಟುವಟಿಕೆಗಳು, ಏನೋ ಕಾರ್ಯಕ್ರಮಗಳಾದರೆ ಇಲ್ಲಿ ಬರೋರು. ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾಗಿ ನನಗೆ ಸ್ವಲ್ಪ ಒಂದು 2 ಸರಿ ನೋಡಿದ್ದೆ. ಹಾಗಾಗಿ ಒಂದು 2 ದಿವಸನೂ ಮಾತಾಡ್ಸಿದ್ದೀನಿ. ಅವ್ರ ಮನೆಗೆ ನಾವು ಮನೆದ ಕರೆಗೆ ತಗೊಂಡು ಅವ್ರ ಮನೇಲೇ ಇದ್ದೀವಿ ಈಗ ಕಿಕ್ಕೇರಿಲಿ. ಅಂದರೆ ನೇರವಾಗಿ ನೀವು ಅವ್ರ ತಂದೆ ಹತ್ರನೇ ಕ್ರೈಗೆ ತೊಗೊಂಡಿದ್ದು ಅಥವಾ ಇತ್ತೀಚೆಗೆ ತೊಗೊಂಡಿದ್ದು ಸರ್? ನಾವು ಮನೆ ತಗೊಂಡು 27 ವರ್ಷ ಆಯಿತು. ಹಾಗಾಗಿ ಅವರು ಕೂಡ ಆವಾಗ ಇದ್ದರು ಮನೆ ತೊಗೊಂಡಾಗ. ಆವಾಗ ನೋಡಿದ್ದೆ. ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದು ಅವರು ಕೂಡ ನೋಡಿದ್ದೆ. ಮಧ್ಯೆ ಆತಕರ ಕಾರ್ಯಕ್ರಮ ಇದ್ದಾಗ ಬರೋರು, ಅವರು ಕೂಡ ನೋಡಿದ್ದೆ. ಅವರ ಒಂದು ರಿಲೇಷನ್ ಆಗಲಿ, ಅವರ ದೊಡ್ಡಪ್ಪ ಚಿಕ್ಕಪ್ಪದಿರು, ಅವರ ತಂದೆ ತಾಯಿ ಎಲ್ಲ ವಾಸ ಮಾಡಿದ್ದಂಥ ಊರೇ ಇದೆನಾ? ಹೌದೌದು, ಈ ಕಿಕ್ಕೇರಿ ಎಲ್ಲ ಅವರ ಸಂಬಂಧಿಕರೆಲ್ಲ ವಾಸ ಮಾಡಿದ್ದೆಲ್ಲ ಇದೇ ಊರು ಕಿಕ್ಕೇರಿ. ಅವರು ಅಮೇರಿಕಕ್ಕೆ ಅಥವಾ ಮೈಸೂರಿಗೆ ಹೋದಾಗ ನಿಮಗೆ ಗೊತ್ತಿತ್ತಾ ಸರ್ ಇದು? ಅಷ್ಟು ನಮಗೆ ತಿಳುವಳಿಕೆ ಸಾಲದು. ನಾನು ಮದುವೆ ಆಗೋ ಮೊಮೆಂಟಲ್ಲಿ ಮನೆ ತಗೊಂಡು 27 ವರ್ಷ ಆಯಿತು. ಆವಾಗಲಿಂದ ಇಲ್ಲಿ ಇದ್ದೀವಿ ಸರ್. ಆಮೇಲೆ ಅವ್ರು ಏನು ಮಾಡಿದ್ರು, ಏನಾಯಿತು ಅಂತ ನಿಮಗೆ ಗೊತ್ತಾಗಿಲ್ಲ? ಅಷ್ಟು ನಮಗೆ ತಿಳುವಳಿಕೆ ಇಲ್ಲ, ಅಷ್ಟು ಗೊತ್ತಿಲ್ಲ ನಮಗೆ. ವೀಕ್ಷಕರೇ, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ, ನಷ್ಟ ಆಗಿದೆ ಅಂತ ಗೊತ್ತಾದಾಗ ಎಲ್ಲರೂ ಬಂದು ಒತ್ತಡ ಹೇರತೊಡಗ್ತಾರೆ. ಇಲ್ಲಿ ಮೋಸ ಮಾಡಿದ್ರು, ಅಲ್ಲಿ ಒತ್ತಡ ಹೇರತೊಡಗಿದ್ರು. ಅಲ್ಲಿ ನಷ್ಟ ಆಯಿತು. ಬಹುಪಾಲು ಕಂಪನಿ ದಿವಾಳಿ ಹಂತಕ್ಕೆ ತಲುಪಿತು. ಇತ್ತೀಚೆಗೆ ಅಮೇರಿಕಕ್ಕೆ ಉದ್ಯೋಗಕ್ಕೆ ಹೋದವರಲ್ಲಿ ಒಂದು ಟ್ರೆಂಡ್ ಅಂದರೆ ಯಾವುದಾದ್ರೂ ಒಂದು ಸ್ವಂತ ಕಂಪ್ನಿ ಮಾಡಬೇಕು ಅಂತ ಸಾಮಾನ್ಯವಾಗಿ ಸ್ನೇಹಿತರ ಹತ್ರ ಕಂಪ್ನಿ ವಿಚಾರ ಪ್ರಸ್ತಾಪ ಆಗುತ್ತೆ. ಏನೂ ಮಾಡಿಲ್ಲ ಅಂದರೆ, ಕಂಪ್ನಿಲಿ ಕೆಲಸ ಮಾಡಿಕೊಂಡು ಇದ್ದಾರೆ ಅಂದರೆ ಅದು ಒಂದು ಸ್ಥಾನ ಕಡಿಮೆ ಅಂತಲೇ ಭಾವಿಸ್ತಾರೆ ನಮ್ಮ ಜನ. ಏನಾದರೂ ಒಂದು ಸ್ವಂತ ಕಂಪ್ನಿ ಮಾಡೋಕ್ಕೆ ಹೊರಡ್ತಾರೆ. ಹೊಸ ಕಂಪ್ನಿ ಮಾಡಬೇಕಂದ್ರೆ ಒಂದು ಐಡಿಯಾ ಬೇಕು, ಹಣ ಬೇಕು, ಕಂಪ್ನಿ ಪ್ರೊಡಕ್ಷನ್ ಮಾಡಬೇಕು, ಅದಕ್ಕೆ ತಯಾರಿಕೆಗೆ ಬೇಕಾದ ನಂಬಿಕಸ್ಥ ತಂಡ ಕಟ್ಟಬೇಕಂಡ್ರಿ. ಆಮೇಲೆ ಮಾರ್ಕೆಟಿಂಗ್ ಮಾಡಬೇಕು. ಇದು ತುಂಬಾ ರಿಸ್ಕಿ ಕೆಲಸ. ಈ ರಿಸ್ಕ್ನಲ್ಲಿ ಸಿಕ್ಕಾಕೊಂಡವರು ಮಾನಸಿಕ ಒತ್ತಡ, ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ದಾರಿ ಹಿಡಿಯುತ್ತಾರೆ. ಒಳ್ಳೆ ಮನಸ್ಸಿರೋರ್ಗಂತೂ ಅವಮಾನ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ದೂರದ ಬೆಟ್ಟ ನುಣ್ಣಗೆ ಎನ್ನುವ ಗಾದೆ ಮಾತು ಸುಳ್ಳಲ್ಲ ಕಣ್ರಿ. ಅಮೇರಿಕಕ್ಕೆ ಕೆಲಸಕ್ಕೆ ಹೋದರೆ ಸ್ವರ್ಗಾನೇ ಸಿಕ್ಕುತ್ತೆ ಅನ್ನೋ ಭಾವನೆ ಬೇರೆ ನಮ್ಮ ಜನಕ್ಕೆ. ಆದರೆ ಅಲ್ಲಿನ ಯುವಕರು ಏನೆಲ್ಲ ಪರಿಪಾಟ್ಲು ಪಡ್ತಾರೆ, ಏನೆಲ್ಲ ಕಷ್ಟಪಡ್ತಾರೆ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಇತ್ತೀಚೆಗೆ ಅಮೇರಿಕಾದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಉದ್ಯೋಗನೇ ಕಡಿತಗೊಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಅಭದ್ರತೆ ಕಾಡ್ತಾ ಇದೆ. ಯಾವ ಗಳಿಗೆಯಲ್ಲಿ ಕೆಲಸ ಹೋಗ್ಬೋದೋ ಎನ್ನುವ ಭಯದಲ್ಲಿದ್ದಾರೆ ನಮ್ಮ ಜನ. ಟ್ರಂಪ್ ಬಂದ ನಂತರವಂತೂ ಸುಂಕದ ಸಮರ ಅದು ಇನ್ನಷ್ಟು ಪಲ್ಲಟಾಗಿದೆ. ಬಹಳ ಜನ ಭಾರತಕ್ಕೆ ವಾಪಸ್ ಬರಲು ಯೋಚಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶದವರೇ ಅಲ್ಲ, ಬೇರೆ ದೇಶದವರು ಕೂಡ ಈ ಆಲೋಚನೆಯಲ್ಲೇ ಇದ್ದಾರೆ. ನೋಡಿ, ಬದುಕುವವರಿಗೆ 100 ದಾರಿಗಳು ಇದ್ದೇ ಇರ್ತವೆ. ದಯವಿಟ್ಟು ಯಾರೂ ಭಯಭೀತರಾಗುವುದು ಬೇಡ ಎನ್ನುವುದೇ ವಿಶ್ವಪಥ ಬಳಗದ ಆಶಯ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್.
ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ.